ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಸೊ ಸಾರಿ ಫಾರ್ ದ ಡಿಲೇ. ತುಂಬ ದಿನಗಳಿಂದ ಈ ಒಂದು ಟಾಪಿಕ್ನಲ್ಲಿ ನಾನು ಕಂಟಿನ್ಯೂ ಮಾಡಿರಲಿಲ್ಲ. ಸೊ ಈ ಒಂದು ಭಾಗ ಏನಿದೆ ಇದು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಆ್ಯಡ್ಸೆನ್ಸ್ ಅಪ್ರೂವಲನ್ನು ತಗೊಳ್ಳೋದು ಹೇಗೆ ಅಂತ, ಮತ್ತು ತಗೊಂಡು ಹೇಗೆ ಹಣ ಸಂಪಾದನೆ ಮಾಡೋದಂತ ಒಂದು ಪ್ಲೇಲಿಸ್ಟ್ನ ಒಂದು ಭಾಗವಾಗಿದೆ. ಓಕೆ, ಹೋದ ವಿಡಿಯೋದಲ್ಲಿ ನಾವು ನಮ್ಮೊಂದು ವೆಬ್ಸೈಟ್ನಲ್ಲಿ ವರ್ಡ್ ಪ್ರೆಸ್ಸನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಈಗ ನಮ್ಮೊಂದು ವಿಡಿಯೋದಲ್ಲಿ ಹೇಗೆ ನಮ್ಮೊಂದು ವೆಬ್ಸೈಟಿಗೆ ಆ್ಯಡ್ಸೆನ್ಸ್ನ ಅಪ್ರೂವಲ್ ತಗೊಳ್ಳೋ ಥರ ಒಂದು ಡಿಸೈನನ್ನು ಮಾಡಿ ಪೋಸ್ಟನ್ನು ಹಾಕೋದು ನೆಕ್ಸ್ಟ್ ವಿಡಿಯೋದಲ್ಲಿ. ಡಿಸೈನ್ ಮಾಡೋದು ಹೇಗೆ, ಕಾಂಟ್ಯಾಕ್ಟ್ ಅಸು, ಅಬೌಟ್ ಅಸು, ಸೊ ಈ ಥರ ಪೇಜಸ್ಗಳನ್ನೆಲ್ಲ ಹಾಕೋದು ಹೇಗೆ ಅಂತ ವಿಡಿಯೋ ಮಾಡ್ತಿದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇವಾಗ ನಮ್ಮ ವೆಬ್ಸೈಟ್ನ ಲಾಗಿನ್ ಪೇಜ್ಗೆ ಬಂದಿದ್ದೀವಿ. ಸೊ ಇವಾಗ ನಾವು ಹೇಗೆ ಇದನ್ನು ಕಸ್ಟಮೈಸ್ ಮಾಡೋದು ಅದಕ್ಕಿಂತ ಎಲ್ಲದನ್ನು ತಿಳ್ಕೊಳ್ಳೋಕ್ಕೆ ಮೊದಲು ಫಸ್ಟ್ ನಾವು ನಮ್ಮ ಒಂದು ಡೆಮೋ ವೆಬ್ಸೈಟನ್ನು ಚೆಕ್ ಮಾಡ್ಕೊಳ್ಳೋಣ, ಅಥವಾ ಎಕ್ಸಾಂಪಲ್ ವೆಬ್ಸೈಟ್ ಹೇಗಿರಬೇಕು ಅಂತ. ಸೊ kannadaTech.com ಅನ್ನು ಓಪನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಆ ಒಂದು ವೆಬ್ಸೈಟ್ನಲ್ಲಿ ಹೇಗಿದೆ ಅಂತ ಫಸ್ಟು ನೋಡ್ಕೊಬೇಕು. ಓಕೆ, ನಿಮಗೆ ರೆಫರೆನ್ಸಿಗೆ ನೀವು ಯಾವ ಒಂದು ಅಫಿಷಿಯಲ್ ವೆಬ್ಸೈಟ್ ಬೇಕಾದ್ರೆ ಚೆಕ್ ಮಾಡಿ ನೋಡ್ಕೊಳ್ಳಿ. ಸೊ ಇದರಲ್ಲಿ ನಾವು ಮೈನಾಗಿ ನೋಡಬೇಕೇನೆಂದರೆ ಇದು ಆಪ್ಷನ್ ಅಲ್ಲ ಅಷ್ಟೇ. ಸೊ ಈ ಒಂದು ಜಾಗದಲ್ಲಿ ನಮಗೆ ಇನ್ನೊಂದು ಮೆನು ಬಂದರೆ ಚೆನ್ನಾಗಿರ್ತಾ ಇರುತ್ತೆ. ಸೊ ಆಮೇಲೆಲ್ಲ ತಿಳಿಸ್ಕೊಡ್ತೀನಿ. ಸೊ ಹೋಮ್ ಪೇಜ್ ನೋಡಲಿಕ್ಕೆ ಈ ಥರ ಇರುತ್ತೆ. ಹೋಮ್ ಪೇಜಲ್ಲಿ ಮೈನಾಗಿ ಆ್ಯಡ್ಸೆನ್ಸಿಗೆ ಬೇಕಾಗಿರೋದೇನು, ಒಂದು ಲೋಗೋ ಇರಬೇಕು, ಇಲ್ಲೊಂದು ಆ್ಯಡ್ ಹಾಕ್ಲಿಕ್ಕೆ ಜಾಗ ಇರಬೇಕು, ರೈಟ್. ನೆಕ್ಸ್ಟು ಇದಿರಬೇಕು ಅಂತ ಮ್ಯಾಂಡೇಟ್ರಿ ಇಲ್ಲ, ಬಟ್ ಈ ಒಂದು ಪೇಜ್ನಲ್ಲಿ ನಿಮ್ಮೊಂದು ಲೇಟೆಸ್ಟ್ ಪೋಸ್ಟ್ಗಳಿರಬೇಕು ಒಂದು ಯಾರಾದರೂ. ಮತ್ತು ಈ ಒಂದು ನ್ಯಾವಿಗೇಷನ್ ಪೇಜ್ ಏನಿದೆ, ಈ ನಂಬರ್ಸು ಅಥವಾ ನೆಕ್ಸ್ಟ್ ಅಂತ ಇರುತ್ತಲ್ವಾ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಗೂಗಲ್ ಆ್ಯಡ್ಸೆನ್ಸ್ ಅಪ್ರೂವಲಿಗೆ. ಮತ್ತು ಇನ್ನು ಸೈಡ್ ಬಾರಲ್ಲಿ ನೋಡಬೇಕಂದ್ರೆ ಈ ಒಂದು ಸೈಡಲ್ಲಿ ಸರ್ಚ್ ಬಾರ್ ಇರಲೇಬೇಕಾಗತ್ತೆ. ನೆಕ್ಸ್ಟು ನೋಡಬೇಕಂದ್ರೆ ಸೊ ಇದು ಈ ಥರದ್ದೆಲ್ಲ ಬೇಡ, ಇದೊಂದು ಆ್ಯಡ್ ಅದ್ರ ಹಿಂದೆ ಇರೋದು. ನೆಕ್ಸ್ಟ್ ಈ ಥರ ಪಾಪ್ಯುಲರ್ ಪೋಸ್ಟ್ ಇರಬೇಕು. ಒಂದು ಪೋಸ್ಟನ್ನು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ನೋಡೋಣ. ಜಸ್ಟ್ ಇಂಟು ಕೊಡೋಣ. ಸೊ ಇದೇನು kannadaTech.com ತೋರಿಸ್ತಾ ಇದ್ದೀನಿ. ಸೊ ಅದು ಒಂದು ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಇದು ನಮ್ಮ ವೆಬ್ಸೈಟೇ. ಇಲ್ಲಿ ಸರ್ಚ್ ಐಕಾನ್ ಇದೆ ನೋಡಿ, ನಾನು ಹೇಳಿದ ಥರನೇ. ಅದ್ರ ಕೆಳಗಡೆ ಬಂದ್ಬಿಟ್ಟು ಆರ್ಕೈವ್ಸ್ ಇರುತ್ತೆ. ಸೊ ಇದರಲ್ಲಿ ಏನಂದರೆ ನಾವು ಜನವರಿಗೆ ಹಾಕಿದ ಪೋಸ್ಟು, ಡಿಸೆಂಬರಿಗೆ ಹಾಕಿದ ಪೋಸ್ಟು, ಸೊ ಇದೆಲ್ಲ ಲಿಸ್ಟ್ ಮಾಡಿರುತ್ತೆ. ಸೊ ಈ ಥರ ನಾವು ಆರ್ಕೈವ್ಸ್ಗಳನ್ನು ಸೈಡಲ್ಲಿ ಹಾಕಬೇಕಾಗುತ್ತೆ. ಅದೇ ಈ ಒಂದು ಜಾಗಕ್ಕೆ ನಾವು ಸೈಡ್ ಬಾರ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೋಡ್ಕೊಬೋದು ಡಿಸೆಂಬರ್ ತಿಂಗಳಲ್ಲಿ ನಾನು ಒಂದೇ ಒಂದು ಪೋಸ್ಟನ್ನು ಹಾಕಿರೋದು. ಗಾಟ್ ಇಟ್. ಸೊ ಎಲ್ಲ ಪೋಸ್ಟ್ ಏನಿದೆ, ಪೋಸ್ಟ್ ಹೇಗೆ ಬರೆಯೋದು ಅಂತಲೂ ಸಿಂಪಲ್ಲಾಗಿ ಒಂದು ಮಾಡ್ತೀನಿ, ಹೇಳ್ಕೊಡ್ತೀನಿ. ಫುಲ್ಲಾಗಿ ಹೇಗೆ ಪೋಸ್ಟ್ ಬರೆಯೋದು ಅಂತ ಸಪ್ರೇಟಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದು ಹೆಡ್ ಮತ್ತು ನಮ್ಮ ಕಂಟೆಂಟ್ ಏನಿದೆಯೋ ಸೊ ಅದನ್ನು ಒಂದು 400 ವರ್ಡ್ಸ್ ಬರಿಬೇಕಾಗತ್ತೆ. ಓಕೆ, ನಂದು ಚಿಕ್ಕ ಕಂಟೆಂಟ್ ಆಗಿದೆ. ಇನ್ನು ನೆಕ್ಸ್ಟ್ ಹಳೆ ಕಂಟೆಂಟ್ ಎಲ್ಲ ತೋರಿಸ್ತೀನಿ. ನೆಕ್ಸ್ಟು ಸೈಡಲ್ಲಿ ನೋಡ್ಬೇಕಂದ್ರೆ ಪಾಪ್ಯುಲರ್ ಪೋಸ್ಟ್ ಬೇಕಂದರೆ ಹಾಕೊಬೋದು. ಸೊ ಈ ಥರ ಒಂದು ವೆಬ್ಸೈಟ್ ಡಿಸೈನ್ ಇರಬೇಕಾಗತ್ತೆ. ಇನ್ನು ಮೈನ್ ವಿಷಯ ಏನಪ್ಪ ಅಂತ ನೋಡಿದ್ರೆ, ನಿಮ್ಮೊಂದು ಪೋಸ್ಟ್ಗಳಲ್ಲಿ ಈ ಥರ ನೆಕ್ಸ್ಟ್ ಪ್ರೀವಿಯಸ್ ಪೋಸ್ಟಿಗೆ ಮತ್ತು ನೆಕ್ಸ್ಟ್ ಪೋಸ್ಟ್ ಅಂದರೆ ನೆಕ್ಸ್ಟ್ ಆರ್ಟಿಕಲ್ಗೆ ಲಿಂಕ್ಸ್ ಇರಲೇಬೇಕಾಗತ್ತೆ. ಸೊ ಆ ಥರ ಇಲ್ಲ ಅಂದರೆ ಅಪ್ರೂವಲ್ ಕೊಡಲ್ಲ. ಮತ್ತು ಕಮೆಂಟ್ ಬಾಕ್ಸ್ ಇದ್ದರೆ ಇರಲಿ, ಬಿಟ್ಟರೆ ಬಿಡಲಿ. ಆಮೇಲೆ ಫೂಟರಲ್ಲಿ ಮೈನಾಗಿ ನೋಡಬೇಕಂದ್ರೆ ಸೊ ಈ ಥರ ಅಬೌಟ್ ಕೊಟ್ಟರೆ ಕೊಡ್ಬೋದು. ಇದೆಲ್ಲ ಮ್ಯಾಂಡೇಟ್ರಿ ಅಷ್ಟೇ. ಇಲ್ಲೇನು ಮಾರ್ಕಲ್ಲಿ ತೋರಿಸ್ತಿದ್ದೀನಿ ಇದೆಲ್ಲ ಮ್ಯಾಂಡೇಟ್ರಿ. ಬಟ್ ನಾನೊಂದು ಹೇಳಿದ್ನಲ್ಲ ಸೈಡ್ ಬ್ಯಾರಲ್ಲಿ, ಸೊ ಈ ಥರ ಒಂದು ಮೆನು ಇದ್ದರೆ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ಹೇಗೆ ಮಾಡೋದು ಅಂತಲೂ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನೋಡೋದಾದರೆ ಫುಲ್ ಬಾಟಮಲ್ಲಿ ಸೊ ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ವೆಬ್ಸೈಟ್ನ ಹೆಸರಿದ್ರೆ ಓಕೆ. ಬಟ್ ತುಂಬ ಇಂಪಾರ್ಟೆಂಟ್ ಏನಂದರೆ ಈ ಹೋಮ್ ಪೇಜು, ಅಬೌಟ್ ಅಸ್ಸು, ಕಾಂಟ್ಯಾಕ್ಟ್ ಅಸ್ಸು, ಡಿಸ್ಕ್ಲೈಮರು, ಪ್ರೈವಸಿ ಪಾಲಿಸಿ ಪೇಜ್ ಏನಿದೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಒಂದು ಸೈಟ್ ಮ್ಯಾಪ್ ಏನಿದೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆದ ಒಂದು ವಿಷಯ ಆಗಿದೆ. ಸೊ ಸೈಟ್ ಮ್ಯಾಪ್ ನೋಡ್ಲಿಕ್ಕೆ ಹೇಗಿರುತ್ತೆ ಅಂದರೆ ಸೊ ಈ ಥರ ಇರುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮ್ಮೊಂದು ವೆಬ್ಸೈಟ್ನ ಎಲ್ಲ ಲಿಂಕ್ಸ್ಗಳು ಸೊ ಇದರಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ಹೋಮ್ ಪೇಜ್ನ ಲಿಂಕು, ಇಲ್ಲಿ ಕ್ಲಿಕ್ ಮಾಡಿದ್ರೆ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ಪೋಸ್ಟ್ ಟೈಪ್ ಇದೆ, ಅಂದರೆ 2018-19 ಏನೆಲ್ಲ ಪೋಸ್ಟ್ ಹಾಕಿದ್ದೀನೋ ಅದೆಲ್ಲ ಬರುತ್ತೆ. ಮತ್ತು ಇದು ಪೇಜಸ್, ನಮ್ಮ ವೆಬ್ಸೈಟಲ್ಲಿ ಯಾವ ಪೇಜ್ ಎಲ್ಲ ಇದೆಯೋ ಸೊ ಅದೆಲ್ಲ ಬರುತ್ತೆ. ಸೊ ಇಲ್ಲಿ ನೋಡ್ಕೊಬೋದು 2018 ನಾನು ಎಷ್ಟು ಹಾಕಿದ್ದೀನಿ ಅಂತ. ಸೊ ಯಾವುದು ಓಪನ್ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಸೊ ಆ ಒಂದು ಪೋಸ್ಟ್ ಲಿಸ್ಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಪೋಸ್ಟ್ ಓಪನ್ ಆಗುತ್ತೆ. ಇದೇನಕ್ಕೆ ಅಂದರೆ ಗೂಗಲ್ ಅವ್ರು ಏನು ಮಾಡ್ತಾರೆ ಅಂದರೆ ಸೈಟ್ ಮ್ಯಾಪ್ ಕ್ಲಿಕ್ ಮಾಡಿದ್ದು ಗೊತ್ತಾಗುತ್ತೆ ಅವರಿಗೆ ಎಷ್ಟು ಪೋಸ್ಟ್ ಹಾಕಿದ್ದಾರೆ. ಇದನ್ನೆಲ್ಲ ಎಣಿಸೋದೇ ಬೇಕಾಗಿಲ್ಲ, ಅವರು ಇದನ್ನು ನೋಡಿದ್ರೆ ಇಷ್ಟೊಂದು ಪೋಸ್ಟ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನೆಲ್ಲ ಹೇಗೆ ಮಾಡೋದು ಅಂತಲೂ ನಾನು ತಿಳಿಸ್ಕೊಡ್ತೀನಿ. ಸೊ
ಕೊನೆವರೆಗೂ ನೋಡಿ. ಇದರಲ್ಲಿ ನೀವು ಒಂದೊಂದು ಪಾರ್ಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಯಾವುದು ನಿಮಗೆ ವೇಸ್ಟ್ ಅಲ್ಲ, ಎಲ್ಲದೂ ಇಂಪಾರ್ಟೆಂಟ್. ಸೊ ಯಾವುದನ್ನು ಸ್ಕಿಪ್ ಮಾಡದೆ ನೋಡಿ. ಓಕೆ, ಈಗ ಇದನ್ನೆಲ್ಲ ಕ್ಲೋಸ್ ಮಾಡಿಬಿಡೋಣ. ಈ ಒಂದು ಅಬೌಟ್ ಅಸ್ ಪೇಜ್ ಹೇಗಿದೆ ಅಂತ ನೋಡೋಣ ಫಸ್ಟು. ಸೊ ಈ ಥರ ಒಂದು ಪರ್ಮಾ ಲಿಂಕ್ ಬೇಕಾಗುತ್ತೆ ನಮ್ಮ ವೆಬ್ಸೈಟ್ / ಅದೆಲ್ಲ ಹಾಕೋದು ಹೇಳ್ಕೊಡ್ತೀನಿ. ಸೊ ಇದು ನಮ್ಮೊಂದು ವೆಬ್ಸೈಟ್. ಸೊ ಇದರಲ್ಲಿ ಮೇನ್ ಕಂಟೆಂಟ್ ಏನು ಹಾಕ್ತೀವಿ ಅಂದರೆ ಈ ವೆಬ್ಸೈಟ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅದ್ರ ಬಗ್ಗೆ ನಾವು ಫುಲ್ ಬರೀಬೇಕಾಗತ್ತೆ. ಓಕೆನಾ? ಸೊ ಇದು ಒಂದು ಆ್ಯಡ್ ಹಾಕಿದೆ media.net ಇಂದು, ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಇದನ್ನು ನಾನು ರಿಮೂವ್ ಮಾಡಬೇಕಾಗತ್ತೆ. ಸೊ ಓಕೆ, ಈ ಥರದ್ದು ಎಕ್ಸ್ಟ್ರಾ ಎಲ್ಲ ಇರಬಾರ್ದು ಅಪ್ರೂವಲ್ ಹಾಕುವಾಗ. ಬೇರೆ ಆ್ಯಡ್ಸನ್ಸ್ ಅವ್ರದ್ದು ಅಲ್ಲ, ಬೇರೆ ಯಾವ್ದಾರು ಆ್ಯಡ್ಸ್ ಕೋಡ್ ಇದ್ದರೆ ಅಪ್ರೂವಲ್ ಕೊಡಲ್ಲ. ಓಕೆ, ಸೊ ಇದಿಷ್ಟು ಅಬೌಟ್ ಪೇಜು. ಕಾಂಟ್ಯಾಕ್ಟ್ ಅಸ್ ಪೇಜಲ್ಲಿ ನಮಗೆ ಒಂದು ಚಿಕ್ಕದಾಗಿರೋ ಒಂದು ಕಾಂಟ್ಯಾಕ್ಟ್ ಫಾರಮ್ ಇದ್ರೆ ಸಾಕು. ಸೊ ಒಂದು ಕಾಂಟ್ಯಾಕ್ಟ್ ಫಾರಮಲ್ಲಿ ನೀವು ಬೇಕಿದ್ರೆ ಇಲ್ಲಿ ಇಮೇಲ್ ಐ ಡಿನ ಕೊಟ್ಕೊಬೋದು. ಸೊ ಐ ಥಿಂಕ್ ನೀವಿಲ್ಲಿ ನೋಡ್ಕೊಬೋದು. ಇಲ್ಲಿ ನಮ್ಮ ಒಂದು ಕಾಂಟ್ಯಾಕ್ಟ್ ಫಾರಮನ್ನು ನೋಡ್ಕೊಬೋದು. ಇಲ್ಲಿ ನೇಮು ಇಮೇಲ್ ಹಾಕಿ ಜನ ಯಾರಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಇಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲ, ಜನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಬೇಕು. ಸೊ ಇದು ಯಾಕೆಂದರೆ ಗೂಗಲ್ಲಿಗೆ ನಿಮ್ಮ ಒಂದು ವೆಬ್ಸೈಟ್ ಅಫಿಷಿಯಲ್ ಆದ ವೆಬ್ಸೈಟ್ ಕಾಂಟ್ಯಾಕ್ಟಸ್ ಫಾರಮ್ ಇದ್ದರೆ ಸೊ ಅದೊಂದು ವ್ಯಾಲ್ಯೂ ಸಿಗುತ್ತೆ. ಸೊ ಅದಕ್ಕೋಸ್ಕರ ಮಾತ್ರ ಕಾಂಟ್ಯಾಕ್ಟಸ್ಸು. ಮತ್ತೆ ನೋಡಬೇಕಂದ್ರೆ ಡಿಸ್ಕ್ಲೈಮರ್ ಮತ್ತು ಪ್ರೈವಸಿ ಪಾಲಿಸಿ. ಸೊ ಇದರಲ್ಲಿ ನೀವು ಏನೆಲ್ಲ ಹೇಳಬೇಕಿರುತ್ತೆ ಅಂದರೆ, ಈ ಒಂದು ವೆಬ್ಸೈಟ್ ನಿಮ್ಮ ಡೇಟಾಗಳನ್ನು ಕಲೆಕ್ಟ್ ಮಾಡಿಕೊಡುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯ ಕೆಟ್ಟ ವಿಷಯ ಇರಲ್ಲ. ಸೊ ಆ ರೀತಿ ಎಲ್ಲ ಒಂದು ಡಿಸ್ಕ್ಲೈಮರನ್ನು ಹಾಕಬೇಕಾಗತ್ತೆ. ನೆಕ್ಸ್ಟ್ ಪ್ರೈವಸಿ ಪಾಲಿಸಿಯಲ್ಲಿ ನಿಮ್ಮೊಂದು ಅಂದರೆ ಏನಂದರೆ ಡೇಟಾಗಳನ್ನು ನಾವು ಕಲೆಕ್ಟ್ ಮಾಡ್ತೀವಿ, ಅದನ್ನು ಕೆಟ್ಟದಾಗಿ ಯೂಸ್ ಮಾಡಲ್ಲ, ಬರೀ ಆ್ಯಡ್ಸ್ ಕೊಡೋಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಸೊ ಈ ಥರ ಎಲ್ಲ ಬರುತ್ತೆ. ಸೊ ಕುಕೀಸ್ಗಳನ್ನು ಯೂಸ್ ಮಾಡ್ತೀವಿ ಅಂತ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಬರಿಬೇಕಾಗತ್ತೆ. ಸೊ ಇದರಲ್ಲಿ ಸ್ವಲ್ಪ ಚಿಲ್ಡ್ರನ್ಸ್ ಪ್ರೈವಸಿ, ಸೊ ಇದೆಲ್ಲ ನಾವು ಬರಿಬೇಕಾಗತ್ತೆ. ಸೊ ಇದೆಲ್ಲ ಆದಮೇಲೆ ನಮಗೆ ಇನ್ನೂ ತುಂಬ ಕೆಲಸ ಇದೆ. ಸೊ ಫಸ್ಟು ನಾವು ಈ ಥರ ಪೇಜಸ್ಗಳನ್ನು ಕ್ರಿಯೇಟ್ ಮಾಡೋದು ಹೇಗೆ, ಮತ್ತೆ ಒಳ್ಳೆ ಒಂದು ಡಿಸೈನ್ ನಮ್ಮ ಒಂದು ವೆಬ್ಸೈಟಿಗೆ ಮಾಡೋದು ಹೇಗೆ ಅಂತ ಫಸ್ಟು ನೋಡೋಣ. ಸೊ ಇವಾಗ ನಮ್ಮ ಒಂದು ವೆಬ್ಸೈಟನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನಮ್ಮೊಂದು ವೆಬ್ಸೈಟ್ನ ಡ್ಯಾಶ್ ಬೋರ್ಡನ್ನು ಓಪನ್ ಮಾಡ್ಕೊಬೇಕಾಗತ್ತೆ. ಓಕೆ, ಕನ್ನಡ ಟೆಕ್ ಅಫಿಷಿಯಲ್ .xyz/admin. ಓಕೆ, ಸೊ ಎಂಟರ್ ಕೊಡೋಣ. ಸೊ ಈ ಥರ ಓಪನ್ ಮಾಡಿ ಆಗಲಿಲ್ಲ ಅಂದರೆ ಇಲ್ಲಿ ನೀವು wp/admin ಅಂತ ಹಾಕಿದ್ರು ಓಪನ್ ಆಗುತ್ತೆ. ಓಕೆ, ಇಲ್ಲಿ ನಮ್ಮೊಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳೋಣ. ಈಗ ನಮ್ಮೊಂದು ಡ್ಯಾಶ್ ಬೋರ್ಡ್ ಏನಿದೆ ಅಂದರೆ ನಮ್ಮ ವೆಬ್ಸೈಟ್ ಇದು, ಅದು ಓಪನ್ ಆಗಿದೆ. ಈಗ ಫಸ್ಟು ಥೀಮ್ಸ್, ನಮ್ಮೊಂದು ವೆಬ್ಸೈಟಿಗೆ ಒಳ್ಳೆ ಒಂದು ಥೀಮನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಅದಕ್ಕೆ ಥೀಮ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಅಪಿಯರೆನ್ಸಿಗೆ ಬಂದು ಥೀಮ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಬರುತ್ತೆ. ಸೊ ಬೈ ಡಿಫಾಲ್ಟ್ ಆಗಿ ನಮ್ಮೊಂದು ವೆಬ್ಸೈಟ್ ನೋಡಲಿಕ್ಕೆ ಹೇಗಿರುತ್ತೆ ಅಂದರೆ, ಸೊ ನೀವು ಇಲ್ಲಿ ನೋಡ್ಕೊಬೋದು. ಅದನ್ನು ಓಪನ್ ಮಾಡ್ತೀನಿ. ಲೈಕ್ ಈ ಥರ ಇರುತ್ತೆ. ಓಕೆ, ಇದರಲ್ಲೇನೂ ಇಲ್ಲ ಅಲ್ವಾ. ಸೊ ಇದರಲ್ಲಿ ನಾವು ಥೀಮನ್ನು ಆ್ಯಡ್ ಮಾಡೋಣ. ಇಲ್ಲಿ ಆ್ಯಡ್ ನ್ಯೂ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಆ್ಯಡ್ಸನ್ಸ್ ಅವರು ಯಾವ ಥರ ವೆಬ್ಸೈಟಿಗೆ ಅಪ್ರೂವಲನ್ನು ಕೊಡ್ತಾರಂತ ನೋಡಿದ್ರೆ, ನ್ಯೂಸ್ ವೆಬ್ಸೈಟ್ಸು ಮತ್ತು ಬ್ಲಾಗ್ಸು, ಸೊ ಈ ಥರ ವೆಬ್ಸೈಟಿಗೆಲ್ಲ ಈಸಿಯಾಗಿ ಅಪ್ರೂವಲನ್ನು ಕೊಡ್ತಾರೆ. ಅದಕ್ಕೆ ನಾವು ಒಳ್ಳೆಯ ಒಂದು ಥೀಮನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ಮ ಅಂದರೆ ರಿಕ್ವೈರ್ಮೆಂಟಿಗೆ ಸೆಟ್ ಆಗೋ ಥರ ಮತ್ತು ಆ್ಯಡ್ಸನ್ಸ್ ಅವರಿಗೆ ಸೆಟ್ ಆಗೋ ಥರ. ಸೊ ಇಲ್ಲಿ ನಾವು ಮ್ಯಾಗ್ ಅಂತ ಹಾಕೊಳ್ಳೋಣ. ಸೊ ಲೈಕ್ ಮ್ಯಾಗಝಿನ್ ಅಂತ ಅದಕ್ಕೆ ಅರ್ಥ. ಸೊ ಸರ್ಚ್ ಮಾಡಾದ್ಮೇಲೆ ಸೊ ನಮಗಿಲ್ಲಿ ಸುಮಾರು ಆಪ್ಷನ್ಸ್ಗಳನ್ನು ನಾವು ನೋಡ್ಕೊಬೋದು. ಇದರಲ್ಲಿ ಒಳ್ಳೆ ಒಂದು ಥೀಮ್ ಇರೋದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನೀವಿಲ್ಲಿ ನೋಡ್ಕೊಬೋದು ಮ್ಯಾಗ್ ಆ್ಯಂಡ್ ನ್ಯೂಸ್ ಅಂತ. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಆಲ್ಮೋಸ್ಟ್ ನಾನು kannada.tech.com ತೋರಿಸಿದ್ನಲ್ಲ, ಆ ಥರನೇ ಲುಕ್ ಇದೆ ನೋಡಲಿಕ್ಕೆ. ಸೊ ಇದನ್ನು ನಾವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ವೆಯ್ಟ್ ಮಾಡೋಣ ಅದು ಇನ್ಸ್ಟಾಲ್ ಆಗೋವರೆಗೂ. ಇನ್ಸ್ಟಾಲ್ ಆದಮೇಲೆ ನಾವು ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಓಕೆ, ಈಗ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಣ. ಸೊ ಈಗ ನಮ್ಮ ಒಂದು ಥೀಮ್ ಏನಿದೆ ಅದು ಆ್ಯಕ್ಟಿವೇಟ್ ಆಗಿದೆ. ಇಲ್ಲಿ ನಾವು
ಆ ಒಂದು ಥೀಮ್ ಕೇಳ್ತಾ ಇದೆ. ಸೊ ಅದಕ್ಕೆ ಸಪೋರ್ಟೆಡ್ ಆದ ಕೆಲವೊಂದು ಪ್ಲಗಿನ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ. ಸೊ ಇಲ್ಲಿ ಬಿಗಿನ್ ಇನ್ಸ್ಟಾಲ್ ಪ್ಲಗಿನ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇದರಲ್ಲಿ 2 ಪ್ಲಗಿನ್ ಕೇಳ್ತಿದೆ. ಇದನ್ನೆಲ್ಲದನ್ನು ಸೆಲೆಕ್ಟ್ ಮಾಡಿ ಇನ್ಸ್ಟಾಲ್ ಕೊಟ್ಟು ಅಪ್ಲೈ ಕೊಡೋಣ. ಓಕೆ, ಈಗ ಇನ್ಸ್ಟಾಲ್ ಆದಮೇಲೆ ನಾವು ಆಕ್ಟಿವೇಟ್ ಮಾಡಬೇಕಾಗತ್ತೆ. ಓಕೆ, ಇದನ್ನೆಲ್ಲದನ್ನು ನಾವು ಆಕ್ಟಿವೇಟ್ ಮಾಡೋಣ. ಸೊ ಓಕೆ, ಈಗ ನಮ್ಮೊಂದು ಥೀಮ್ನ ಪ್ಲಗಿನ್ ಏನಿದೆ ಅದು ಆಕ್ಟಿವೇಟ್ ಆಗಿದೆ. ನೋಡೋಣ ಇವಾಗ ನಮ್ಮ ಒಂದು ವೆಬ್ಸೈಟ್ ನೋಡಲಿಕ್ಕೆ ಹೇಗಿದೆ ಅಂತ. ಸೊ ಒಂದು ಲೋಡಿಂಗ್ ಐಕಾನ್ ಬರ್ತಿದೆ. ಈ ಥರ ಸಖತ್ತಾಗಿದೆ. ಬಟ್ ಇದರಲ್ಲಿ ನಮಗೆ ಯಾವುದೇ ತರಹದ ಪೋಸ್ಟ್ಗಳಿಲ್ಲ. ಪೋಸ್ಟ್ಗಳು ಈಗ ಬೇಕಾಗಲ್ಲ, ನಾವು ಬರೀಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಾವು ಈಸಿಯಾಗಿ ನಮಗೇನು ಬೇಕೋ ಎಲ್ಲದನ್ನು ನಾವು ಚೇಂಜ್ ಮಾಡ್ಕೊಬಹುದು. ಓಕೆ, ಈಗ ಏನು ಮಾಡೋಣ ಅಂದರೆ ಕಸ್ಟಮೈಸ್ ಮೇಲೆ ಹೋಗೋಣ. ಕಸ್ಟಮೈಸ್ ಎಲ್ಲಿರುತ್ತೆ? ಸಾರಿ, ನಾನು ಬೇಗ ಹೇಳ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಥೀಮ್ಸಲ್ಲಿ ಇಲ್ಲಿ ಕೆಳಗಡೆ ಕಸ್ಟಮೈಸರ್ ಅಂತ ಇರುತ್ತೆ, ಇಲ್ಲ ಇಲ್ಲೇ ಕಸ್ಟಮೈಸ್ ಅಂತ ಇದೆಯಲ್ವಾ. ಸೊ ಎರಡರಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ನೀವು ಕ್ಲಿಕ್ ಮಾಡ್ಕೊಬಹುದು. ಓಕೆ, ಈಗ ಫಸ್ಟು ನಾವು ನೋಡ್ಲಿಕ್ಕಿರೋದೇನೆಂದರೆ ಸೈಟ್ ಐಡೆಂಟಿಟಿ. ಸೊ ಏನು ನಮ್ಮ ಒಂದು ಟ್ಯಾಗ್ ಲೈನ್ ಇದೆ ಕನ್ನಡ ಟೆಕ್ ಅಫಿಷಿಯಲ್ ಟೆಕ್ ಅಪ್ಡೇಟ್ಸ್ ಅಂತ. ಸೊ ಇದೇ ಮೇಯ್ನ್ ಅಂದರೆ ಸೈಟ್ ಐಡೆಂಟಿಟಿ. ಸೊ ಇಲ್ಲಿ ನಾವು ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟು ಇದಕ್ಕೆ ಒಂದು ಲೋಗೋ ಬೇಕಾಗತ್ತೆ. ಸೊ ನಮ್ಮ ಒಂದು ವೆಬ್ಸೈಟಿಗೆ ಲೋಗೋ ಬೇಕಲ್ವಾ, ಏನು ಮಾಡೋದು? ಲೋಗೋನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಫೋಟೋಶಾಪ್ ಈಗ ಓಪನ್ ಆಗಿದೆ. ಸೊ ನಾವು ನಮ್ಮೊಂದು ವೆಬ್ಸೈಟಿಗೆ ಒಂದು ಒಳ್ಳೆಯದೊಂದು ಲೋಗೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಒಳ್ಳೆಯದನ್ನು ನಾನು ಮಾಡೋಕ್ಕೋಗಲ್ಲ, ಸಿಂಪಲ್ಲಾಗಿ ಏನೋ ಒಂದು ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಇವಾಗ ಇದನ್ನು ಸೇವ್ ಮಾಡ್ಕೊಳ್ಳೋಣ. ಏನು ವೆಬ್ಸೈಟ್ನ ಲೋಗೋ ಮಾಡ್ತಿದ್ದೀರಾ, ನೀವು ಯಾವುದೇ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಂಡು ಮಾಡಬಾರ್ದು. ನಿಮಗೇನು ಬರುತ್ತೋ ಅದನ್ನು ನೀವು ಮಾಡ್ಕೊಳ್ಳಿ. ಸುಮ್ಮನೆ ಬೇರೆಯವ್ರದನ್ನ ಕಾಪಿ ಹೊಡೆದ್ಬಿಟ್ರೆ ನಾವೇನಾಗುತ್ತೆ ಅಂದರೆ ಅಪ್ರೂವಲ್ ಸಿಗಲ್ಲ. ಓಕೆ, ಸೊ ಇದನ್ನು ಈಗ ನಾವು ಸೇವ್ ಮಾಡ್ಕೊಂಡಾಯ್ತು. ಈಗ ನಮ್ಮೊಂದು ವೆಬ್ಸೈಟಿಗೆ ಐಕಾನನ್ನು ನಾವು ಮಾಡಬೇಕಾಗತ್ತೆ. ಸೊ ಐಕಾನನ್ನು ಹೇಗೆ ಮಾಡೋದು ಅಂತ ಫಸ್ಟ್ ನೋಡೋಣ. ಸೊ ಐಕಾನ್ ಏನೆಲ್ಲ ಸಿಂಪಲ್ಲಾಗಿ ಒಂದು ರೌಂಡಾಗಿ ಒಂದು ಮಾಡಿದ್ರೆ ಆಯಿತು. ಸೊ ನೋಡೋಣ ಇದರಲ್ಲೇ ಏನಾದ್ರು ಚೇಂಜಸನ್ನು ಮಾಡೋಕ್ಕಾಗುತ್ತಾ ಅಂತ. ಸೊ ಇವಾಗ ನಮ್ಮೊಂದು ವೆಬ್ಸೈಟಿಗೆ ಐಕಾನ್ ಅನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ಕೂಡ ನಾವು ಸೇವ್ ಮಾಡ್ಕೊಳ್ಳೋಣ. PNG ಫಾರ್ಮ್ಯಾಟ್ ಅಲ್ಲಿ ಸೇವ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ಎರಡೂ ಸೇವ್ ಆಯಿತು. ಇದರ ಅವಶ್ಯಕತೆ ನಮಗೆ ಸದ್ಯಕ್ಕಿಲ್ಲ, ಸೊ ಅದಕ್ಕೋಸ್ಕರ ಇದನ್ನು ನಾವು ಕ್ಲೋಸ್ ಮಾಡ್ಕೊಳ್ಳೋಣ.
ಓಕೆ, ಈಗ ನಮ್ಮೊಂದು ವೆಬ್ಸೈಟಿಗೆ ಬಂದಾಯಿತು. ಇಲ್ಲಿ ನಮ್ಮೊಂದು ಲೋಗೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ನಾವು ಸೇವ್ ಮಾಡಿ ಇಟ್ಕೊಂಡಿರೋದನ್ನು. ಇಲ್ಲಿ ಸೆಲೆಕ್ಟ್ ಅಪ್ಲೋಡ್ ಫೈಲ್ಸಿಗೆ ಹೋಗ್ಬಿಟ್ಟು ಸೆಲೆಕ್ಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಈ ಒಂದು ಲೋಗೋನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಟೈಟಲ್ ಕನ್ನಡ ಟೆಕ್ ಅಫಿಷಿಯಲ್ ಅಂತ ಕೊಟ್ಕೊಳ್ಳೋಣ. ಆಲ್ಟ್ ಟೆಕ್ಸ್ಟಲ್ಲೂ ನಾವು ಅದನ್ನೇ ಕೊಟ್ಕೊಳ್ಳೋಣ. ಓಕೆ, ಇದನ್ನು ನಾವು ಈಗ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದನ್ನು ನಾವು ಕ್ರಾಪ್ ಕೂಡ ಮಾಡ್ಕೊಳ್ಳೋಣ. ಸೊ ಇವಾಗ ನಮ್ಮ ಒಂದು ವೆಬ್ಸೈಟ್ನ ಲೋಗೋನ ಬಂದ್ಬಿಟ್ಟು ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನಮ್ಮೊಂದು ಲೋಗೋ ಎಲ್ಲಿ ಬರಬೇಕು ಅಂತ ಅಂದ್ಕೊಂಡಿರ್ತೀರೋ ಸೊ ನೀವು ಅಲ್ಲಿ ಸೆಟ್ ಮಾಡ್ಬೋದು. ಸೊ ಲೆಫ್ಟಲ್ಲಿ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಇದು ನಮ್ಮ ಒಂದು ವೆಬ್ಸೈಟ್ನ ಟ್ಯಾಗ್ಲೈನ್. ಸೊ ಇದು ಫ್ರೀ ಥೀಮ್ ಆಗಿರೋದ್ರಿಂದ ಈ ಥರ ಎಲ್ಲ ಬರುತ್ತೆ. ಸೊ ನೀವು ಇದು ಬೇಕಿದ್ರೆ ಇಟ್ಕೊಬೋದು, ಬೇಡ ಅಂದರೆ ಬಿಟ್ಕೊಬೋದು. ನನ್ನ ಪ್ರಕಾರ ಇಟ್ಕೊಂಡ್ರೆ ಒಳ್ಳೇದು. ಈಗ ತೆಗೆದ್ರೆ ಚೆನ್ನಾಗಿ ಕಾಣಿಸ್ತಿದೆಯಲ್ವಾ. ಸೊ ಈ ಥರ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ನಮ್ಮೊಂದು ಸೈಟ್ನ ಐಕಾನನ್ನು ನಾವು ಸೆಟ್ ಮಾಡಬೇಕಾಗತ್ತೆ. ಸೊ ಅದನ್ನು ನಾವು ಅಪ್ಲೋಡ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ರಾಪ್ ಇಮೇಜ್. ಓಕೆ, ಸೊ ನೀವು ಇಲ್ಲಿ ನೋಡ್ಕೊಬೋದು ಸೈಟ್ ಐಕಾನ್ ಹೇಗಿದೆ ಅಂತ. ಸೊ ಸೈಟ್ ಐಕಾನ್ ಅಂದರೆ ಈ ಒಂದು ಜಾಗದಲ್ಲಿ ಬರುತ್ತೆ. ಸೊ ಇಲ್ಲಿ ಕಾಣ್ತಿದೆ ಅಲ್ವಾ, ನಮ್ಮದು ವೆಬ್ಸೈಟಿಗೆ ಈ ಥರ ಸೈಟ್ ಐಕಾನ್ ಬರುತ್ತೆ. ಸೊ ಈ ಥರ ಏನಾದರೂ ಕ್ರೋಮ್ ಬ್ರೌಸರಲ್ಲಿ ನೋಡೋದಿದ್ರೆ ಈ ಥರ ಸೈಟ್ ಐಕಾನ್ಸ್ ಎಲ್ಲ ಮುಂದೆನೇ ಬಂದ್ಬಿಡುತ್ತೆ. ಓಕೆ, ಈಗ ಏನು ಮಾಡೋಣ ಅಂದರೆ ಸೈಟ್ ಐಕಾನನ್ನು ನಾವು ರೆಡಿ ಮಾಡಾಯಿತು. ನೆಕ್ಸ್ಟ್ ಏನಂದರೆ ಇದನ್ನೆಲ್ಲ ನಾವು ಎಡಿಟ್ ಮಾಡಬೇಕಾಗುತ್ತೆ. ಸೈಡ್ ಬಾರಲ್ಲಿ ಏನೆಲ್ಲ ಬೇಡವೋ ಅದನ್ನು ಫಸ್ಟ್ ಮಾಡೋಣ, ಏನೆಲ್ಲ ತೆಗಿಬೇಕೋ ಅದನ್ನು ಫಸ್ಟು ತೆಗೆದುಬಿಡೋಣ. ಇದನ್ನು ಈಗ ಪಬ್ಲಿಷ್ ಕೊಟ್ಬಿಡೋಣ. ಈಗ ನಮ್ಮ ಒಂದು ಸೈಟ್ ಏನಿದೆ ಅದು ಪಬ್ಲಿಷ್ ಆಯಿತು. ಓಕೆ, ಈಗ ಇದನ್ನು ಇಂಟು ಕೊಡೋಣ. ಈಗ ನಮ್ಮೊಂದು ವೆಬ್ಸೈಟ್ನ ಡ್ಯಾಶ್ಬೋರ್ಡಿಗೆ ಮತ್ತೆ ಬರ್ತೀವಿ. ಇಲ್ಲೇನು ಮಾಡಬೇಕು ಅಂದರೆ ವಿಜೆಟ್ಸ್ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇದರಲ್ಲಿ ವಿಜೆಟ್ಸಲ್ಲಿ ನಾವು ಸೈಡ್ ಬಾರನ್ನು ನೋಡ್ಕೊಬೋದು. ಸೊ ಇದರಲ್ಲಿ ನಮಗೆ ಸರ್ಚ್ ಬೇಕು, ನಾವು ಫಸ್ಟ್ ಹೇಳ್ದಂಗೆ, ಮತ್ತು ಆರ್ಕೈವ್ಸ್ ಬೇಕು, ಅದು ಸೆಕೆಂಡಲ್ಲಿದ್ದರೆ ಚೆನ್ನಾಗಿರುತ್ತೆ. ಅದನ್ನು ಎತ್ತಿ ಮೇಲೆ ಇಟ್ಬಿಡೋಣ. ಸೊ ಇದೆಲ್ಲ ಕೆಲಸ ಮಾಡೋಕ್ಕೆ ನಮ್ಮ ಹತ್ರ ಕಂಪ್ಯೂಟರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ರೀಸೆಂಟ್ ಪೋಸ್ಟ್ ಇದೆ. ಓಕೆ, ಸರಿ, ರಿಫ್ರೆಶನ್ನು ಕೊಡೋಣ ಫಸ್ಟು. ಸೊ ನಮಗೆ ಈ ಒಂದು ರೀಸೆಂಟ್ ಕಮೆಂಟ್ಸು ಮತ್ತು ಈ ಥರ ಒಂದು ಮೆಟಾ ಇನ್ಫೋ ಏನಿದೆ ಇದನ್ನು ಎರಡನ್ನೂ ನಾವು ರಿಮೂವ್ ಮಾಡಬೇಕು. ಸೊ ಫಸ್ಟ್ ಬಂದ್ಬಿಟ್ಟು ಇದರಲ್ಲಿ ಇಲ್ಲಿ ರೀಸೆಂಟ್ ಪೋಸ್ಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಇದರ ಮೇಲೆ ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೊ ಇದು ಕೂಡ ಹಾಗೆ, ಇದನ್ನು ಡಿಲೀಟ್ ಮಾಡಿಬಿಡೋಣ. ಸೊ ಇದನ್ನು ಜಸ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಸೇವ್ ಆಗಿಬಿಡುತ್ತೆ. ನಾವೇನು ಸೇವ್ ಮಾಡೋಂಗಿಲ್ಲ ಅದರಲ್ಲಿ. ಓಕೆ, ಹೋಯ್ತಲ್ವಾ. ಸೊ ಇಷ್ಟು ಇದ್ರೆ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆಯಲ್ವಾ ವೆಬ್ಸೈಟು. ಈಗ ಮೇಯ್ನಾಗಿ ನೋಡಬೇಕಂದ್ರೆ ಒಂದು ಬಾಟಮ್ನಲ್ಲಿ ಇದರಲ್ಲಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಆಲ್ ರೈಟ್ಸ್ ರಿಸರ್ವ್ಡ್ ಇದು ಚೆನ್ನಾಗೇ ಇದೆ. ಆದರೆ ಈ ಥರ ಪ್ರೌಡ್ಲಿ ಪವರ್ಡ್ ಬೈ ವರ್ಡ್ ಪ್ರೆಸ್ಸು, ಸೊ ಈ ಥರ ಆದರೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಇದನ್ನು ರಿಮೂವ್ ಮಾಡಬೇಕು ಅಂದರೆ ಏನು ಮಾಡೋದಂದರೆ ಓಕೆ, ಒಂದು ಪ್ಲಗಿನನ್ನು ಹುಡುಕಿ ನೋಡೋಣ. ಸಾರಿ, ಇದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ಥರ ನಾನು ಪಬ್ಲಿಕ್ಕಾಗಿ ಹೇಳೋಂಗಿಲ್ಲ ಇದನ್ನು ರಿಮೂವ್ ಮಾಡೋದು ಹೇಗೆ ಅಂತ. ಸೊ ಇದು ಬೇರೆ ಚಾನಲಲ್ಲಿ ಹಾಕಿರ್ತೀನಿ. ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ. ಓಕೆ, ಈಗ ಬಂದ್ಬಿಟ್ಟು ಏನು ಮಾಡೋಣ, ಇದರಲ್ಲಿ ಏನು ಚೇಂಜಸ್ ಮಾಡೋದಿದೆ ಹೇಳಿ. ಓಕೆ, ನಮ್ಮ ಒಂದು ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಪ್ರೈವಸಿ ಪಾಲಿಸಿ ಪೇಜಸನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಡ್ಯಾಶ್ಬೋರ್ಡಲ್ಲಿ ಸೈಡಲ್ಲಿ ನೋಡಬೇಕಂದ್ರೆ ಪೋಸ್ಟು, ಇಲ್ಲಿಂದ ನೀವು ಪೋಸ್ಟನ್ನು ಆ್ಯಡ್ ಮಾಡ್ಬೋದು. ಇದು ಪೇಜಸ್ಸು, ಇಲ್ಲಿ ಪೇಜಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ನಮ್ಮ ಬಳಿ ಈಗ ಸದ್ಯಕ್ಕೆ 2 ಸ್ಯಾಂಪಲ್ ಪೇಜಸ್ಗಳಿದ್ದಾವೆ. ಸೊ ಇದನ್ನೆರಡನ್ನು ನಾವು ಟ್ರಾಶ್ ಮಾಡಿಬಿಡೋಣ. ಅದು ಅವರಾಗಿ ಪ್ರೈವಸಿ ಪಾಲಿಸಿ ಪೇಜಸನ್ನು ಕೊಟ್ಟಿರ್ತಾರೆ. ಸೊ ನಾವು ಅದರಲ್ಲಿ ಈಗ ವರ್ಕ್ ಮಾಡ್ತಾ ಇಲ್ಲ. ನಮ್ಮದು ಹೊಸದು ಪ್ರೈವಸಿ ಪಾಲಿಸಿ ಪೇಜನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇವಾಗ. ಇದನ್ನು ಟ್ರಾಶಿಂದನೂ ರಿಮೂವ್ ಮಾಡಿಬಿಡೋಣ. ಓಕೆ, ಈಗ ಆ್ಯಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಫಸ್ಟು ಅಬೌಟ್ ಅಸ್ ಪೇಜನ್ನು ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ.
ಈ ಒಂದು ಅಬೌಟ್ ಅಸ್ನ ಟೈಟಲ್ ನೀವು ಕೊಟ್ಟರೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಈ ಥರನೇ ಕೊಡಬೇಕು. ಮತ್ತು ಡಿಸ್ಕ್ರಿಪ್ಷನಲ್ಲಿ ಏನು ಕೊಡಬೇಕು ಅಂದರೆ ನಿಮ್ಮ ಒಂದು ಸೈಟ್ನ ಪರ್ಪಸ್ ಏನು, ಸೊ ಈ ಒಂದು ಸೈಟ್ ಯಾವ ಒಂದು ಪರ್ಪಸ್ಸಿಗೋಸ್ಕರ ಮಾಡಲಾಗಿದೆ ಮತ್ತು ನಿಮ್ಮ ಬಗ್ಗೆ ಬರೆಯೋದಿದ್ರೆ ಬರ್ಕೊಬೋದು. ಸೊ ಸಿಂಪಲ್ ಆಗಿ ನಾನು ಬರೀತೀನಿ. ನಿಮ್ಮ ಕೈಯಲ್ಲಿ ಒಂದು 100 ವರ್ಡ್ಸ್ ಮೇಲೆ 200 ವರ್ಡ್ಸ್ ಮೇಲೆ ಬರೆಯೋಕ್ಕಾದರೂ ಬರೀರಿ. 100 ವರ್ಡ್ಸ್ ಮಿನಿಮಮ್ ಅಂದರೂ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ. ಸೈಟ್ ಈಸ್ ಸೊ ಸಿಂಪಲಾಗಿ ನಾನೇನೋ ಬರ್ತಿದ್ದೀನಿ. ಸೊ ಈ ಥರ ನೀವು ಒಂದು 2 ಪ್ಯಾರಾಗ್ರಾಫ್ ಆದರೂ ಮಿನಿಮಮ್ ಬರೀಬೇಕಾಗುತ್ತೆ. ಬರೆದ್ಬಿಟ್ಟು ನೀವು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಸೊ ಅದಕ್ಕೂ ಮೊದಲು ನಾವು ಒಂದು ಪರ್ಮಾ ಲಿಂಕ್ ಹೇಳಿದ್ನಲ್ಲ, ಸೊ ಈ ಥರ ನಿಮ್ಮ ವೆಬ್ಸೈಟ್ / ಈ ಥರ ಬರಬೇಕು ಅಬೌಟ್ ಅಸ್ ಅಂತ. ಈ ಥರ ಕೆಳಗಿದೆ ನೋಡಿ. ಸೊ ಆ ಥರ ಇದ್ದರೆ ನೋಡೋಕ್ಕೆ ತುಂಬ ಪ್ರೊಫೆಷ್ನಲ್ ಆಗಿರುತ್ತೆ. ನಾರ್ಮಲ್ ಆಗಿ ಎಲ್ಲರೂ ಹಾಗೆ ಯೂಸ್ ಮಾಡ್ತಾರೆ. ಸೊ ನಾವಿಲ್ಲಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿಬಿಡೋಣ. ಇಲ್ಲಿ ಪಬ್ಲಿಷ್. ಸೊ ಈಗ ನಮ್ಮೊಂದು ಪೇಜ್ ಏನಿದೆ ಇದು ಪಬ್ಲಿಷ್ ಆಗಿಬಿಟ್ಟಿದೆ. ಸೊ ನೀವಿಲ್ಲಿ ನೋಡ್ಕೊಬೋದು ಅಬೌಟ್ ಅಸ್ ಅಂತ ಬಂದು ಇದು ಆ ಒಂದು ಥೀಮಲ್ಲಿ ಆಲ್ರೆಡಿ ಅವರೇ ಕೊಟ್ಟಿದ್ರು. ಓಕೆ, ನಾನೇನು ಆ್ಯಡ್ ಮಾಡಿರಲಿಲ್ಲ. ಸೊ ಈ ಥರ ಬಂದಿದೆ. ಆದರೆ ನಾನು ನನ್ನ ವೆಬ್ಸೈಟ್ನಲ್ಲಿ ತೋರಿಸ್ದಂಗೆ ಅಬೌಟ್ ಅಸ್ ಪೇಜು ತುಂಬ ದೊಡ್ಡದಿತ್ತು. ನೀವು ದೊಡ್ಡದಾಗಿ ಬರ್ಕೊಳ್ಳಿ. ಈಗ ನೆಕ್ಸ್ಟು ಬ್ಯಾಕ್ ಬಂದು ಇನ್ನೊಂದು ಪೇಜನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ, ಕಾಂಟ್ಯಾಕ್ಟ್ ಅಸ್ ಅಂತ. ಓಕೆ, ಸೊ ಪರ್ಮಾ ಲಿಂಕ್ ಕೂಡ ಈ ಥರ ಇದ್ದರೆ ಬೆಸ್ಟ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಏನಾದರೂ ಕೊಡ್ಕೊಬೋದು. ಇಫ್ ಯು ಹ್ಯಾವ್ ಎನಿ ಸೊ ಈ ಥರ ನೀವು ನಿಮ್ಮ ಒಂದು ಇಮೇಲ್ ಐ ಡಿಯನ್ನು ಹಾಕ್ಬಿಟ್ಟು ಇಲ್ಲಿ ಬರ್ಕೊಬೋದು. ಅದರ ಕೆಳಗೆ ಬಂದ್ಬಿಟ್ಟು ಒಂದು ಫಾರಮ್ ಅಂದರೆ ಕಾಂಟ್ಯಾಕ್ಟ್ ಅಸ್ ಫಾರಮನ್ನು ನೀವು ಹಾಕೊಬಹುದು. ಸೊ ಜಸ್ಟ್ ಇದನ್ನು ನಾನು ಪಬ್ಲಿಷ್ ಕೊಡ್ತಾ ಇದ್ದೀನಿ. ಈಗ ನಮ್ಮೊಂದು ವೆಬ್ಸೈಟಿಗೆ ಫಾರಮನ್ನು ಡೌನ್ಲೋಡ್ ಮಾಡಿ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟು ಪ್ಲಗಿನ್ಸಿಗೆ ಹೋಗೋಣ. ಅಲ್ಲಿ ಆ್ಯಡ್ ನ್ಯೂ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾವು ಜಸ್ಟ್ ಕಾಂಟ್ಯಾಕ್ಟ್ ಅಂತ ಹಾಕಿದ್ರೇ ನಮಗೆ ಸುಮಾರು ಕಾಂಟ್ಯಾಕ್ಟ್ ಫಾರಮ್ ಪ್ಲಗಿನ್ಸ್ ಬರುತ್ತೆ. ಸೊ ಅದರಿಂದ ಯಾವುದನ್ನಾದ್ರೂ ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಓಕೆ, ಕಾಂಟ್ಯಾಕ್ಟ್ 7 ಫಾರ್ಮನ್ನು ನಾವು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಾವು ಇಟ್ಸ್ ಆ್ಯಕ್ಟಿವೇಟೆಡ್. ಸೊ ಇದರಲ್ಲಿ ನಾವು ಫಾರ್ಮನ್ನು ನಾವು ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಆಕ್ಟಿವೇಟ್ ಮಾಡಿದ್ದು ಇಲ್ಲೊಂದು ಟ್ಯಾಬ್ ಬಂದುಬಿಟ್ಟಿದೆ ನೋಡಿ, ಕಾಂಟ್ಯಾಕ್ಟ್ ಅಂತ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಫಾರ್ಮ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇಫ್ ಆಲ್ರೆಡಿ ಇದ್ದರೆ ನಮಗೆ ಸಿಗುತ್ತೆ, ಇಲ್ಲಾಂದರೆ ನಾವು ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಹೇಗಿದೆ ಇದು, ಜಸ್ಟ್ ಇದನ್ನು ಹಾಗೆ ಕಾಪಿ ಮಾಡಿಕೊಂಡು ಇಲ್ಲಿ ಪೇಜಿಗೆ ಬರ್ತೀವಲ್ವ, ಪೇಜ್ ಎಡಿಟ್ ಮಾಡ್ತಿದ್ವಲ್ಲ ಅವಾಗಲೇ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಬೇಕು. ಮತ್ತು ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಶಾರ್ಟ್ ಕೋಡ್ ಅಂತ ಇರುತ್ತೆ. ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕೋಡ್ ಅಂತ ಇದೆ, ಯಾವ ಕೋಡ್ ನನಗೆ ಗೊತ್ತಿಲ್ಲ. ಶಾರ್ಟ್ ಕೋಡ್ ಅಂತ ಇರುತ್ತೆ. ಶಾರ್ಟ್ ಕೋಡ್ ಅಂತ ಇದೆ ನೋಡಿ. ಸೊ ಇಲ್ಲಿ ಸಿಕ್ಕಿಲ್ಲ ಅಂದರೆ ನೀವು ಇಲ್ಲಿ ಸರ್ಚಲ್ಲಿ ಶಾರ್ಟ್ ಅಂತ ಹಾಕಿ ಸಿಗುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಕೋಡ್ ಏನು ಕಾಪಿ ಮಾಡ್ಕೊಂಡಿದ್ದೀವಿ ಅದನ್ನು ಇಲ್ಲಿ ಪೇಸ್ಟ್ ಮಾಡಿದ್ರೆ ಸಾಕು. ಪೇಸ್ಟ್ ಮಾಡಿ ಅಪ್ಡೇಟನ್ನು ಮಾಡಬೇಕು. ಅಪ್ಡೇಟ್ ಮಾಡಿ ನಮ್ಮೊಂದು ವೆಬ್ಸೈಟನ್ನು ನೋಡೋಣ ಹೇಗಿದೆ ಅಂತ. ಕಾಂಟ್ಯಾಕ್ಟ್ ಅಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ. ಸೊ ಈ ಥರ ಒಂದು ಫಾರ್ಮ್ ಬರುತ್ತೆ, ನೋಡಲಿಕ್ಕೂ ತುಂಬ ಚೆನ್ನಾಗಿದೆ. ನಮ್ಮ ವೆಬ್ಸೈಟಿಗೆ ಸೆಟ್ ಆಗೋ ಥರ ಇದೆ ಈ ಒಂದು ಕಾಂಟ್ಯಾಕ್ಟ್ ಫಾರ್ಮ್ನ ಥೀಮ್. ಸೊ ಈ ಥರ ಇದ್ದರೆ ಚೆನ್ನಾಗಿದೆ ಇದು. ಸೊ ಈಗ ಇದಿಷ್ಟು ಆಯಿತು. ನೆಕ್ಸ್ಟು ಡಿಸ್ಕ್ಲೈಮರ್. ಇದು ಕೂಡ ಒಂದು ವೆಬ್ಸೈಟಿಗೆ ಇಂಪಾರ್ಟೆಂಟ್ ಆದ ಒಂದು ಪೇಜ್ ಆಗಿದೆ. ಸೊ ಇಲ್ಲಿ ನಾವು ಟೈಟಲನ್ನು ಡಿಸ್ಕ್ಲೈಮರ್ ಅಂತ ಕೊಟ್ಕೊಳ್ಳೋಣ. ಇಲ್ಲಿ ನಾವೇನು ಮಾಡೋಕ್ಕಿದೆ, ಗೂಗಲ್ ಓಪನ್ ಮಾಡಿಕೊಂಡು ಫ್ರೀ ಡಿಸ್ಕ್ಲೈಮರ್ ಫಾರ್ ವೆಬ್ಸೈಟ್ ಅಂತ ಹಾಕಿ ಸರ್ಚ್ ಮಾಡಿ. ಸೊ ಇದರಲ್ಲಿ ಸುಮಾರು ವೆಬ್ಸೈಟ್ ಬರುತ್ತೆ. ಸೊ ನನಗೆ ರೆಕಮೆಂಡ್ ಇದೆ disclaimer-generator.net. ಸೊ ಇದನ್ನು ನಾವು ಓಪನ್ ಮಾಡಿಕೊಂಡು ಇಲ್ಲಿ ನಮ್ಮ ಒಂದು ಕಂಪನಿ ನೇಮನ್ನು ಹಾಕೊಂಡೋಣ. ಸೊ ನೀವು ಇಲ್ಲಿ ನಿಮ್ಮ ಒಂದು ವೆಬ್ಸೈಟನ್ನು ಹಾಕ್ಕೊಬೇಕಾಗತ್ತೆ. HTTPS kannadaTechOfficial.xyz. ಓ ಸಾರಿ, ವೆಬ್ಸೈಟ್ ನೇಮ್ ಮಾತ್ರ ಕೇಳಿದ್ದಾರೆ. ಇದನ್ನು ತೆಗೆದು ಹಾಗೆ ಕೆಳಗೆ ಹಾಕೋಣ. ಇಲ್ಲಿ ವೆಬ್ಸೈಟ್ ನೇಮನ್ನು ಕೇಳಿದ್ದಾರೆ, ನಾನು ನೋಡಿರಲಿಲ್ಲ.
ಓಕೆ, ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮ್ಮ ಒಂದು ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಇಂಡಿಯಾ, ಇಲ್ಲಿ ಕರ್ನಾಟಕ, ನಿಮ್ಮೊಂದು ಇಮೇಲ್ ಐ ಡಿ, ಸಾರಿ admin@kannadatekofficial.xyz. ಸೊ ಈ ಥರ ನೀವು ಕೊಟ್ಕೊಬೋದು ನಿಮ್ಮ ಒಂದು ಇಮೇಲ್ ಐ ಡಿ. ಇದನ್ನೆಲ್ಲ ಕೊಟ್ಬಿಟ್ಟು ಜನರೇಟ್ ಮೈ ಡಿಸ್ಕ್ಲೈಮರ್ ಅಂತ ಇದೆಯಲ್ಲ, ಸೊ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನಿಮ್ಮೊಂದು ವೆಬ್ಸೈಟ್ಗೆ ಡಿಸ್ಕ್ಲೈಮರ್ ಏನಿದೆ ಇದು ಜನರೇಟ್ ಆಗಿಬಿಡುತ್ತೆ. ಜಸ್ಟ್ ಇದನ್ನು ನೀವು ಕಂಟ್ರೋಲ್ ಎ ಕೊಟ್ಟು ಕಾಪಿ ಮಾಡ್ಕೊಳ್ಳಿ. ಇದನ್ನೆಲ್ಲದು ಕಂಟ್ರೋಲ್ ಸಿ ಕಾಪಿ. ಇದನ್ನು ಹಾಗೆ ತಗೊಂಬಂದು ಇಲ್ಲಿ ಜಸ್ಟ್ ಕಂಟ್ರೋಲ್ ವಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮೊಂದು ವೆಬ್ಸೈಟ್ನ ಡಿಸ್ಕ್ಲೈಮರ್ ಏನಿದೆ ಅದು ಬಂದ್ಬಿಡತ್ತೆ. ಓಕೆ, ಸೂಪರ್ ಅಲ್ವಾ? ಜಸ್ಟ್ ಇದನ್ನು ನಾವು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದು ಹೇಗೆ ಬಂದಿದೆ ಅಂತ ನೋಡೋಣ. ಸೊ ಇದು ನಿಮ್ಮ ಒಂದು ವೆಬ್ಸೈಟ್ನ ಡಿಸ್ಕ್ಲೈಮರು ಫ್ರೀಯಾಗೆ ಜನ್ರೇಟ್ ಮಾಡಿದ್ವಿ. ನೆಕ್ಸ್ಟು ಇನ್ನೊಂದು ಪೇಜನ್ನು ನಾವು ಆ್ಯಡ್ ಮಾಡಲಿಕ್ಕಿದ್ದೇವೆ. ಓಕೆ, ಅದುವೇ ಪ್ರೈವಸಿ ಪಾಲಿಸಿ. ಓಕೆ, ಸೇಮ್ ಅದೇ ಥರ ನಾವು ಗೂಗಲಿಗೆ ಬರ್ತೀವಿ. ಗೂಗಲಿಗೆ ಬಂದು ಫ್ರೀ ಪ್ರೈವಸಿ ಪಾಲಿಸಿ ಫಾರ್ ವೆಬ್ಸೈಟ್ ಅಂತ ಹಾಕಿ. ಸೊ ಇಲ್ಲಿ ಕೆಲವೊಂದು ವೆಬ್ಸೈಟ್ ಬರುತ್ತೆ. ಇದರಲ್ಲಿ ಪ್ರೈವಸಿ ಪಾಲಿಸಿ ಜನರೇಟರ್.net ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿದ್ರೆ ಸೇಮ್ ಅಲ್ಲಿ ಏನು ಮಾಡಿದ್ರು ಅದನ್ನು ಇಲ್ಲೂ ಮಾಡಬೇಕಾಗತ್ತೆ. ಸೊ ನಿಮ್ಮೊಂದು ವೆಬ್ಸೈಟ್ನ URLನ ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇದರಲ್ಲಿ ನೀವು ನಿಮ್ಮ ಒಂದು ವೆಬ್ಸೈಟ್ನಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡು ಯು ಶೋ ಅಡ್ವರ್ಟೈಸ್ ಥ್ರೂ ಗೂಗಲ್ ಆ್ಯಡ್ಸೆನ್ಸ್ ಆನ್ ಯುವರ್ ವೆಬ್ಸೈಟ್, ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಡು ಯು ಶೋ ಥರ್ಡ್ ಪಾರ್ಟಿ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕುಕೀಸ್ ಆ್ಯಡ್ಸೆನ್ಸು ಸೊ ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು ಕಂಟ್ರಿ ಮತ್ತು ನಿಮ್ಮೊಂದು ಕಂಟ್ರಿ ಮತ್ತು ನಿಮ್ಮೊಂದು ಸ್ಟೇಟ್, ನಿಮ್ಮೊಂದು ಇಮೇಲ್ ಐ ಡಿ admin .xyz. ಓಕೆ, ಇಲ್ಲಿ ಜನರೇಟ್ ಮೈ ಪ್ರೈವಸಿ ಪಾಲಿಸಿ ಅಂತ ಇದೆಯಲ್ಲ, ಸೊ ಈ ಥರ ಜನರೇಟ್ ಮಾಡಿಕೊಂಡು ಇದನ್ನು ಕಂಟ್ರೋಲ್ ಆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಮೇಲೆ ಕ್ಲಿಕ್ ಮಾಡ್ತೀರಾ. ಮತ್ತು ಇದನ್ನು ತಗೊಂಡೋಗಿ ಕಂಟ್ರೋಲ್ ಸಿ ಕೊಟ್ಟರೆ ಕಾಪಿ ಆಗುತ್ತೆ, ಕಂಟ್ರೋಲ್ ವಿ ಕೊಡ್ತೀರಾ. ಸೊ ಇಲ್ಲಿ ನಿಮ್ಮೊಂದು ಪ್ರೈವಸಿ ಪಾಲಿಸಿ ಪೇಜ್ ಏನಿದೆ ಇಲ್ಲಿ ಬಂದ್ಬಿಡತ್ತೆ. ಸಿಂಪಲ್, ಇಷ್ಟೇ ನೋಡ್ಕೊಳ್ಳಿ. ಪ್ರೈವಸಿ ಪಾಲಿಸಿ ಪೇಜ್ ಏನಿದೆ ಇದು ಪಬ್ಲಿಷ್ ಮಾಡಿದ್ವಿ. ಸೊ ಇದನ್ನು ಕೂಡ ನಾವು ಹೇಗಿದೆ ಅಂತ ನೋಡ್ಕೊಳ್ಳೋಣ. ಸೊ ದಿಸ್ ಇಸ್ ಅವರ್ ಪ್ರೈವಸಿ ಪಾಲಿಸಿ ಪೇಜ್ ಫಾರ್ kannadatekofficial.xyz ವೆಬ್ಸೈಟ್. ನೆಕ್ಸ್ಟು ಸೇಮ್ ಇದೇ ಥರ ನೀವು ನಿಮ್ಮೊಂದು ವೆಬ್ಸೈಟಿಗೆ ಏನು ಮಾಡ್ತೀರಾ ಅಂದರೆ ಆದರೆ ಟರ್ಮ್ಸ್ ಆ್ಯಂಡ್ ಪಾಲಿಸಿ ಪೇಜು ಮತ್ತು DMCA ಪೇಜನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ಪೇಜ್ ಆಯಿತು. ಇವಾಗ ನಾವೇನು ಮಾಡೋಣ ಅಂದರೆ ಸೈಟ್ ಮ್ಯಾಪನ್ನು ಕ್ರಿಯೇಟ್ ಮಾಡೋಣ. ಸಿಂಪಲಾಗಿ ಮಾಡ್ಕೊಬೋದು. ಏನಂದ್ರೆ ಜಸ್ಟ್ ಪ್ಲಗಿನ್ಸ್ ಮೇಲೆ ಬನ್ನಿ, ಇಲ್ಲಿ ಆ್ಯಡ್ ನ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೈಟ್ ಮ್ಯಾಪ್ ಅಂತ ಹಾಕಿ. ಓಕೆ, ಸುಮಾರು ಬರುತ್ತೆ. ಇದರಲ್ಲಿ ನನಗೆ ರೆಕಮೆಂಡೆಡ್ ಏನಂದರೆ ಇದು. ಸೊ ಇದನ್ನು ನಾವು ಕ್ಲಿಕ್ ಮಾಡ್ಕೊಳ್ಳೋಣ. XML ಸೈಟ್ ಮ್ಯಾಪ್ ಗೂಗಲ್ ನ್ಯೂಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದು ತುಂಬಾ ಚೆನ್ನಾಗಿದೆ. ಆ್ಯಕ್ಟಿವೇಟ್ ಮಾಡಿದ್ದು ಎಲ್ಲಿ ಬರುತ್ತಂದರೆ ಇಲ್ಲಿ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲ ಸೆಟ್ಟಿಂಗ್ ಮೇಲೆ ಬನ್ನಿ, ಇಲ್ಲಿ ರೀಡಿಂಗ್ ಅಥವಾ ಡಿಸ್ಕಷನ್ ಇರುತ್ತೆ. ನೋಡೋಣ, ರೀಡಿಂಗ್ ಮೇಲೆ ನೋಡೋಣ. ಓಕೆ, ಇದರಲ್ಲಿ ನೀವು ನೋಡ್ಕೊಬೋದು. ಇಫ್ ನೀವು ಗೂಗಲ್ ನ್ಯೂಸಿಗೆ ಸಬ್ಮಿಟ್ ಮಾಡೋದಿದ್ರೆ ಇದನ್ನು ಎನೇಬಲ್ ಮಾಡ್ಕೊಬೋದು, ಇಲ್ಲಾಂದರೆ ಇದನ್ನು ಡಿಸೇಬಲ್ ಮಾಡ್ಕೊಳ್ಳಿ. ಸೊ ನಮ್ಮೊಂದು ಸೈಟ್ ಮ್ಯಾಪನ್ನು ನೋಡೋಣ ಹೇಗಿದೆ ಅಂತ. ಓಕೆ, ಇದು ನಮ್ಮೊಂದು ವೆಬ್ಸೈಟ್ನ ಸೈಟ್ ಮ್ಯಾಪ್ ಚೆನ್ನಾಗಿದೆ ಅಲ್ವಾ. ಸೊ ನಾವು ಯಾವುದೇ ಒಂದು ಪೋಸ್ಟನ್ನು ಹಾಕಿಲ್ಲ, ಸೊ ಅದಕ್ಕೆ ಇಲ್ಲಿ ತೋರಿಸ್ತಾ ಇಲ್ಲ. ಬಟ್ ಪೇಜಸನ್ನು ಹಾಕಿದ್ದೀವಿ, ಪೇಜಸ್ ಇಲ್ಲಿ ತೋರಿಸುತ್ತೆ ನೋಡ್ಕೊಳ್ಳಿ. ರೈಟ್, ಆದರೆ ಈಗ ನೋಡ್ಕೊಳ್ಳೋಣ. ನಾವೇನೆಲ್ಲ ಪೇಜ್ ಆ್ಯಡ್ ಮಾಡಿದ್ವೋ ಅದರಲ್ಲಿ
ಸೈಟ್ ಮ್ಯಾಪ್ ಮಾತ್ರ ಇಲ್ಲಿ ಬರಲಿಲ್ಲ. ಸೊ ಅದಕ್ಕೇನು ಮಾಡೋಣ ಅಂದರೆ ಇಲ್ಲಿ ನಾವು ಸೈಟ್ ಮ್ಯಾಪನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಮೆನುಗೆ ಹೋಗ್ಬಿಟ್ಟು ಒಂದು ಮೆನುವನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ಅಪಿಯರೆನ್ಸಿಗೆ ಬರೋಣ. ಇಲ್ಲಿ ಮೆನೂಸ್ ಅಂತ ಇರುತ್ತೆ ನೋಡಿ. ಸೊ ಮೆನೂಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಮ ಒಂದು ಮೆನು ನೇಮನ್ನು ಹಾಕೋಣ. ಸೊ ಜಸ್ಟ್ ಮೈನ್ ಅಂತ ಹಾಕ್ತಾ ಇದ್ದೀನಿ, ಸಾರಿ. ಸೊ ಮೈನ್ ಮೆನುವನ್ನು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಪ್ರೈಮರಿ ಮೆನು ಅಂತ ಹಾಕಿಬಿಟ್ಟು ಜಸ್ಟ್ ಕ್ರಿಯೇಟ್ ಮೆನು ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಓಕೆ, ಈಗ ಇದರಲ್ಲಿ ನಮ್ಮ ಒಂದು ಪೇಜಸ್ಗಳನ್ನು ಆ್ಯಡ್ ಮಾಡಬೇಕಾಗತ್ತೆ. ಫಸ್ಟು ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಡಿಸ್ಕ್ಲೈಮರ್, ಪ್ರೈವಸಿ ಪಾಲಿಸಿ, ಇದನ್ನೆಲ್ಲದನ್ನು ಆ್ಯಡ್ ಟು ಮೆನು ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಎಲ್ಲ ಉಲ್ಟಾ ಪಲ್ಟಾ ಆಗಿರುತ್ತೆ, ಇದನ್ನು ಅರೇಂಜ್ ಮಾಡ್ಕೊಳ್ಳೋಣ. ಅಬೌಟ್ ಅಸ್ಸು, ಕಾಂಟ್ಯಾಕ್ಟ್ ಅಸ್ಸು, ಡಿಸ್ಕ್ಲೈಮರು, ಪ್ರೈವಸಿ ಪಾಲಿಸಿ, ನೆಕ್ಸ್ಟ್ ಇನ್ನೊಂದು ಸೈಟ್ ಮ್ಯಾಪ್. ಸೊ ಇಲ್ಲಿ ನಮ್ಮ ಒಂದು ಸೈಟ್ ಮ್ಯಾಪ್ನ ನೇಮನ್ನು ಹಾಕೊಳ್ಳೋಣ, ಸೈಟ್ ಮ್ಯಾಪ್ ಅಂತ. ಇಲ್ಲಿ ವೇರ್ ಇಸ್ ದಟ್ ಸೈಟ್ ಮ್ಯಾಪ್? ಓಕೆ, .xml ನೋಡೋಣ. ಈಗ ಇದೇ ನಮ್ಮ ಒಂದು ಸೈಟ್ ಮ್ಯಾಪ್ನ ಲಿಂಕು. ಸೊ ಇದನ್ನು ನಾವು ಕಾಪಿ ಮಾಡ್ಕೊಳ್ಳೋಣ. ಇಲ್ಲೋಗಿ ಪೇಸ್ಟ್ ಮಾಡಿಬಿಡೋಣ ಅದರ ಒಂದು ಲಿಂಕನ್ನು. ಮತ್ತು ಆ್ಯಡ್ ಟು ಮೆನು ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಒಂದು ಸೈಟ್ ಮ್ಯಾಪ್ ಇಲ್ಲಿ ಆ್ಯಡ್ ಆಗುತ್ತೆ. ಈಗ ನಾವು ಜಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಗಾಟ್ ಇಟ್. ಓಕೆ, ಜಸ್ಟ್ ನಾವು ಈಗ ನಮ್ಮೊಂದು ವೆಬ್ಸೈಟ್ನ ಓಪನ್ ಮಾಡಿ ನೋಡೋಣ. ಓಕೆ, ಸೈಟ್ ಮ್ಯಾಪ್ ಏನಿದೆ ಇಲ್ಲಿ ಬಂದ್ಬಿಟ್ಟಿದೆ. ಸೊ ಇಷ್ಟೇ ಸಿಂಪಲಾಗಿ ಮಾಡೋದು. ನೆಕ್ಸ್ಟು, ಸೊ ಏನು ಈ ಒಂದು ಮೆನು ಇದೆ, ಸೊ ಈ ಒಂದು ಮೆನು ಏನಿದೆ ಇದು ಟಾಪ್ ಮೆನು ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಏನು ಮಾಡೋಣ ಅಂದರೆ ಈ ಮೆನುನ ತೆಗೆದು ನಾವು ಇಲ್ಲಿ ಹಾಕೋಣ. ಸೊ ಇಲ್ಲಿ ಏನು ಬರುತ್ತೆ ಅಂದರೆ ನಮ್ಮ ಒಂದು ವೆಬ್ಸೈಟ್ನ ಕ್ಯಾಟಗರೀಸ್ ಬರುತ್ತೆ. ಸೊ ಏನು ಕ್ಯಾಟಗರೀಸ್ ಎಲ್ಲ ಇದೆಯೋ ಸೊ ಅದನ್ನು ಇಲ್ಲಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂದರೆ ಮತ್ತೆ ನಮ್ಮೊಂದು ವೆಬ್ಸೈಟ್ನ ಡ್ಯಾಶ್ ಬೋರ್ಡಿಗೆ ಹೋಗೋಣ. ಅದರಲ್ಲಿ ಕಸ್ಟಮೈಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಸೊ ಏನು ಮಾಡೋಣ ಅಂದರೆ ಜಸ್ಟ್ ಮೆನೂಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಬಂದು ವ್ಯೂ ಆಲ್ ಲೊಕೇಶನ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ಟಾಪ್ ಮೆನು ಅಂತ ಇದೆಯಲ್ಲ, ಸೊ ಅದರಲ್ಲಿ ನಮ್ಮೊಂದು ಮೈನ್ ಮೆನುವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ವಿ ಹ್ಯಾವ್ ಕ್ರಿಯೇಟೆಡ್ ಅ ಮೈನ್ ಮೆನು ನಾವು. ಓಕೆ, ಸೊ ಇದನ್ನೇನು ಮಾಡೋಣ ಅಂದರೆ ಪ್ರೈಮರಿ ಮೆನುನ ನಾವಿನ್ನು ಎಂಟಿ ಆಗಿ ಇಟ್ಕೊಳ್ಳೋಣ. ಸೊ ಆಟೋಮೆಟಿಕ್ಕಾಗಿ ಅದೇ ಸೆಲೆಕ್ಟ್ ಆಗ್ತಿದೆ. ನಾವು ಬೇರೆ ಒಂದು ಸೆಲೆಕ್ಟ್ ಮಾಡುವಾಗ ಇದು ಚೇಂಜ್ ಆಗುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆ, ಜಸ್ಟ್ ಇದನ್ನು ನಾವು ಸೇವ್ ಮಾಡ್ಕೊಳ್ಳೋಣ. ಈಗ ನಮ್ಮೊಂದು ಮೆನು ಏನಿದೆ ಟಾಪ್ ಮೆನು, ಸೊ ಇಲ್ಲಿ ಬಂದುಬಿಟ್ಟಿದೆ. ಇದು ಗೂಗಲ್ನವರಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಇದರಲ್ಲಿ ಏನೇ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಸೊ ಏನು ಮಾಡದೇ ಇದ್ದರೆ ಒಳ್ಳೆಯದು. ನೆಕ್ಸ್ಟು ಈಗ ಇದನ್ನು ಇಂಟು ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಜಸ್ಟ್ ಇವಾಗ ಏನು ಮಾಡೋಣ ಅಂದರೆ ಕೆಲವೊಂದು ಮೆನುಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ. ಪೋಸ್ಟಿಗೆ ಹೋಗ್ಬಿಟ್ಟು ಕ್ಯಾಟಗರೀಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ ಫಸ್ಟು. ಇದರಲ್ಲಿ ಇದನ್ನು ಓಕೆ ಕ್ಯಾಟಗರಿ ಏನಂತ ಹಾಕೋಣ, ಆ್ಯಂಡ್ರಾಯ್ಡ್ ಅಂತ ಹಾಕ್ಬೋದು. ಸ್ಲಗ್ ಅಂದರೆ ಪರ್ಮಾಲಿಂಕು. ಸೊ ಇಲ್ಲಿ ನಾವು ಆ್ಯಡ್ ಟು ಕ್ಯಾಟಗರಿ ಅಂತ ಹಾಕಿದ್ರೆ ಇಲ್ಲಿ ಬಂದುಬಿಟ್ಟಿದೆ. ಮತ್ತು ಸ್ಮಾರ್ಟ್ ಫೋನ್ಸ್. ಸೊ ಈ ಥರ ನೀವು ಮಿನಿಮಮ್ ಅಂದರೂ 6 ಕ್ಯಾಟಗರಿಯನ್ನು ಇಲ್ಲಿ ಹಾಕಿರಬೇಕಾಗತ್ತೆ. ಓಕೆ, 6 ಕ್ಯಾಟಗರಿಯಲ್ಲೂ ಮಿನಿಮಮ್ ಅಂದರೂ 10 ಪೋಸ್ಟ್ ಅಥವಾ 6ರಿಂದ ಜಾಸ್ತಿನೇ ಇರಬೇಕಾಗತ್ತೆ. ಸೊ ಅದನ್ನು ಹೇಗೆ ಅಂತ ನೆಕ್ಸ್ಟ್ ಪೋಸ್ಟ್ಗಳನ್ನೆಲ್ಲ ನಾನು ಹಾಕುವಾಗ ತೋರಿಸ್ಕೊಡ್ತೀನಿ. ಈಗ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಈಗ 2 ಮೆನುವನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸಾರಿ, 2 ಕ್ಯಾಟಗರಿನ. ಈಗ ಮತ್ತೆ ಮೆನುಗೆ ಹೋಗೋಣ. ಇದರಲ್ಲಿ ನಾವು ಕ್ರಿಯೇಟ್ ನ್ಯೂ ಮೆನು ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದರಲ್ಲಿ ಮೆನು ನೇಮನ್ನು ಹಾಕ್ಕೊಳ್ಳೋಣ. ಏನಂತ ಹಾಕೋದು ಅಂದರೆ ಮೆನು ಅಂತಲೇ ಹಾಕೊಳ್ಳೋಣ. ಮತ್ತೆಂತ ಹಾಕೋದು. ಸೊ ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಮೆನು ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವು ಪ್ರೈಮರಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಅದು ಆಟೋಮೆಟಿಕ್ಕಾಗಿ ಆ್ಯಡ್ ಆಗಿಬಿಡತ್ತೆ. ಇಲ್ಲಿ ಕ್ಯಾಟಗರೀಸ್ ಅಂತ ಇದೆ ಅಲ್ವಾ, ಸೊ ಅಲ್ಲಿ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನೆಲ್ಲ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಟು ಮೆನು ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು
ಇವಾಗ ನಮ್ಮ ಒಂದು ಕ್ಯಾಟಗರಿ ಏನಾಗಿದೆ ಇದು ಆ್ಯಡ್ ಆಗಿದೆ. ಸೊ ಮೆನುನಲ್ಲಿ ಇದನ್ನು ರಿಮೂವ್ ಮಾಡೋಣ. ಓಕೆ, ಈ ಥರ ಒಂದು 6 ಇರಬೇಕು, 6ರಲ್ಲೂ ಒಳ್ಳೆ ಪೋಸ್ಟ್ ಇರಬೇಕು. ಈಗ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈಗ ನಮ್ಮೊಂದು ವೆಬ್ಸೈಟನ್ನು ರಿಫ್ರೆಶನ್ನು ಮಾಡೋಣ. ಸೊ 2 ಮೆನು ಬಂದ್ಬಿಟ್ಟು ಇಲ್ಲಿ ಆ್ಯಡ್ ಆಗಿದೆ, ನೀವು ಇಲ್ಲಿ ನೋಡ್ಕೊಬೋದು. ಓಕೆ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಮ್ಮೊಂದು ವೆಬ್ಸೈಟಿಗೆ ಆರ್ಟಿಕಲನ್ನು ಬರೆಯೋದು ಹೇಗೆ, ಸಖತ್ತಾಗಿರೋ ಆರ್ಟಿಕಲನ್ನು ಬರೆದ್ಬಿಟ್ಟು ಪೋಸ್ಟ್ ಮಾಡೋದು ಹೇಗೆ, ಮತ್ತು ಗೂಗಲ್ ಸರ್ಚ್ ಕನ್ಸೋಲ್ನಲ್ಲಿ ಸಬ್ಮಿಟ್ ಮಾಡಿ ನಮ್ಮೊಂದು ಆರ್ಟಿಕಲ್ ಏನಿದೆ ಅದನ್ನು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡೋದು ಹೇಗೆ, ಅಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ನಮ್ಮೊಂದು ಆರ್ಟಿಕಲ್ ಸಿಗಬೇಕು. ಆ ಥರ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಸರ್ಚ್ ಮಾಡ್ಕೊಂಡು ಬಂದರೆ ನಿಮ್ಮೊಂದು ವೆಬ್ಸೈಟಿಗೆ ಟ್ರಾಫಿಕ್ ಅಲ್ಲಿಂದನೇ ಬರುತ್ತೆ. ಮತ್ತೇನು ಮಾಡೋದಂದರೆ ಅದಾದಮೇಲೆ ಗೂಗಲ್ ಅನಾಲಿಟಿಕ್ಸನ್ನು ಹಾಕೋದು ಹೇಗೆ ಅದನ್ನು ತಿಳಿಸ್ಕೊಡ್ತೀನಿ. ಏನಂದರೆ ನಿಮ್ಮೊಂದು ವೆಬ್ಸೈಟಿಗೆ ಎಷ್ಟೊಂದು ಜನ ವಿಸಿಟ್ ಮಾಡಿದ್ದಾರೆ, ಇಷ್ಟು ಮಾಡಿದ್ರೆ ಮತ್ತೆ ನೀವು ಚೆನ್ನಾಗಿ ಪೋಸ್ಟ್ ಒಂದು 30 ಪೋಸ್ಟ್ ಎಲ್ಲ ಬರೆದ್ಬಿಟ್ರೆ ಖಂಡಿತ ನಿಮ್ಮೊಂದು ವೆಬ್ಸೈಟ್ ಏನಿದೆ ಇದು ಆಡ್ಸೆನ್ಸ್ಗೆ ಎಲಿಜಿಬಲ್ ಆಗುತ್ತೆ. ಈ ಥರ ಒಂದು ವೆಬ್ಸೈಟ್ ಇದ್ದರೆ. ಸೊ ಇದು ಬಾಟಮಲ್ಲಿ ಸ್ವಲ್ಪ ಎಡಿಟ್ ಮಾಡ್ತೀನಿ, ಬೇಕು ಅಂದರೆ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು. ಅಂದರೆ ಈ ಒಂದು ಫೂಟರ್ನ ರಿಮೂವ್ ಮಾಡೋದು ಹೇಗೆ ಅಂತ. ಗಾಟ್ ಇಟ್? ಓಕೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.